ವಿವಾದಿತ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟಿ. ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿ ಈ ಬಗ್ಗೆ ಒಂದು ವರದಿಯನ್ನು ನಾವು ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಈಗ ನಮ್ಮ ಜೊತೆ ನೀವೆಲ್ಲ ಪತ್ರಕರ್ತರು ಬಂದ್ರಿ, ನೋಡಿದ್ದೀರಾ ಶೌಚಾಲಯ ವ್ಯವಸ್ಥೆ ಒಂದು ಮತ್ತು ಇಲ್ಲಿ ಫೆಸಿಲಿಟಿಗಳು ಸಾರ್ವಜನಿಕರಿಗೆ ಯಾವ ರೀತಿ ಆರೋಗ್ಯ ಸೇವೆಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವೆರಿಫೈ ಮಾಡಿದ್ದೀವಿ. ಇಲ್ಲಿ ಶೌಚಾಲಯ ವ್ಯವಸ್ಥೆ ಬಗ್ಗೆ ಸ್ವಲ್ಪ ತೊಂದರೆ ಇದೆ ಮತ್ತು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ. ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ನಾವು ವರದಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು DHO ಬಂದಾಗೂ ಇವು ಸಮಸ್ಯೆಗಳು ಇವು ಸರ್ ಮೇಜರ್. ಅವ್ರು 15 ದಿನದಲ್ಲಿ ಮಾಡಿಸ್ತೀವಿ ಅಂತ ಹೇಳೋದು ಒಳ್ಳೆಯದ್ರ ಬಗ್ಗೆ ಜಿಲ್ಲಾಡಳಿತದ ಕೆಲಸ. ಈಗ ನಾವು ವಾಚ್ ಡಾಗ್ಸ್ ಲೋಕಾಯುಕ್ತ ಸಂಸ್ಥೆ ಅನ್ನೋದು ಇಲ್ಲಿ ಬಂದಂಥ ಅನುಕೂಲತೆಗಳನ್ನು ಯಾವ ರೀತಿ ಸಾರ್ವಜನಿಕರಿಗೆ ತಲುಪ್ತಾ ಇದೆ, ಇಲ್ಲಿ ಅನಾನುಕೂಲತೆಗಳೇನು, ಜೊತೆಗೆ ಇಲ್ಲಿ ಸಮರ್ಪಕವಾಗಿ ನಡೀತಾ ಇದೆ ಇಲ್ಲ ಅಂತ ನಾವು ನಮ್ಮ ಕೆಲಸ ಆ ಕೆಲಸವನ್ನು ನಾವು ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳದಾಯಿತು, ಜಿಲ್ಲಾ ಪಂಚಾಯತಿ ಮುಖ್ಯಾಧಿಕಾರಿಗಳದಾಯಿತು, ಬೇರೆ ಅವ್ರದ್ದು ಸ್ವಲ್ಪ ಅವರ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ನ್ಯೂನತೆ ಇದೆಯೋ ಅದು ಸಮರ್ಪಕ ನಡೀತಾ ಇದೆ ಇಲ್ಲ ಅಂತ ಬರುವಂಥದ್ದು ನಮಗೆ ಅದನ್ನು ನಾವು ಮಾಡ್ತೀವಿ. ಸರ್, ಒಂದು ಇಲ್ಲಿ ಯಾಕಂದ್ರೆ ಇಲ್ಲಿ ಅಡಿಗೆ ಕೋಣೆನೇ ಹಾಳು ಬಿದ್ದಿರೋ ವ್ಯವಸ್ಥೆ ಕಂಡು ಭಾಳಷ್ಟು ಕೋಣೆಗಳನ್ನ ಮೇಂಟೈನ್ ಮಾಡಿಲ್ಲ. ಇದ್ರ ಬಗ್ಗೆ ನಾವು ಅದು ನಮ್ಮಲ್ಲಿ ಏನು ಕಂಡು ಬಂದಿದೆ ಇದ್ರ ಬಗ್ಗೆ ನ್ಯೂನತೆ ಸರಿಪಡಿಸೋಕ್ಕೆ ನಾವು ನಮ್ಮ ಮನೆ ಲೋಕಾಯುಕ್ತರ ಮುಖಾಂತರ ಅದ್ರ ಬಗ್ಗೆ ಕ್ರಮ ಬೇಕು. ಸರ್, ನೀವು ಈಗ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರಿ. ನೀವು ಭೇಟಿ ನೀಡಿ ಪರಿಶೀಲನೆ ಮಾಡಿದ ಪ್ರಕಾರ ಸಮರ್ಪಕವಾಗಿ ಎಲ್ಲರ ಕಾರ್ಯನಿರ್ವಹಿಸ್ತಾರೆ ಮನುಷ್ಯ. ಅದ್ರ ಬಗ್ಗೆ ನಾನು ನಿಮಗೆ ಓಪನ್ ಆಗಿ ಹೇಳಕ್ಕೆ ಬರೋದು ಅಲ್ಲಿ ಏನಾಗಿದೆ ಅಂತ ಅದು ನಾವು ನೀವು ವಿಸಿಟ್ ಮಾಡಿರಲ್ಲ ಸರ್. ನೀವು ನಮಗೆ ನಾವು ವಾಚ್ ಡಾಗ್ ನಾವು ಏನಿದೆ ಅನ್ನೋದನ್ನ ನೋಡ್ತೀವಿ. ಅಸಮರ್ಪಕನ ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳೋದನ್ನ ನಾವು ವರದಿ ಮೇಲ್ನೋಟಕ್ಕಾದರೂ ನೀವು ನೋಡಿದಿರಲ್ಲ ಸರ್, ಮೇಲ್ನೋಟ ವರದಿ ಕೊಡ್ತೀವಿ. ನಾನು ಇದು ಸರಿ ತಪ್ಪು ಅಂತ ಹೇಳಕ್ಕೆ ನನಗೆ ಬರೋದು ಸರ್. ನಿಮ್ಮ ಸಿಬ್ಬಂದಿ ನಾನು ಎಸ್ ಪಿ ಜೊತೆಯಲ್ಲಿ DYSP ಸುರೇಶ್ ರೆಡ್ಡಿ ಅವರು, ಇನ್ಸ್ಪೆಕ್ಟರ್ ಆದಂಥ ಆನಂದ್ ತಕ್ಕಣ್ಣವರು ಮತ್ತು ಆನಂದ್ ಧೋನಿ ಮತ್ತು ಸಿಬ್ಬಂದಿಯವರು ಸರ್ ಪ್ರತಿ ಸಾರಿ ವಿಸಿಟ್ ಆಗಿರ್ತದೆ. ಆಫ್ಟರ್ ವಿಸಿಟ್ ಆದ ಬಳಿಕ ಏನು ಆ್ಯಕ್ಷನ್ ಆಗಿದೆ ಅನ್ನೋದು ಮೀಡಿಯಾ ಲೈಕ್ ಒಂದು ಸರ್. ಲಾಸ್ಟ್ ಟೈಮ್ ನೀವು ಪುರಸಭೆಯಲ್ಲಿ ವಿಸಿಟ್ ಮಾಡಿದ್ರಿ, ಹಾಗೂ ಸಹಿತ ತಾವೇ ಇದ್ರಿ ಸರ್. ಹಾಗೂ ಸಹಿತ ಸಿಬ್ಬಂದಿ ಮೇಲೆ ಅಕ್ರಮವಾಗಿ ಕೆಲವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅದನ್ನ ಆ್ಯಕ್ಷನ್ ತಗೊಂಡು ಅಂತ ಹೇಳಿದ್ರು. ಯಾವುದೋ ಒಂದು ಹುಡುಗ ಇದ್ದ. ಆಮೇಲೆ ನಾವು ಕೇಸ್ಗಳು ಕೆಲವು ಹೇಳೋದು ಲೇಔಟ್ಗಳೆಲ್ಲನೂ ಬೇರೆಯವರೆಲ್ಲನೂ ಹಂಚಿಕೆ ಮಾಡ್ತಾ ಇದ್ದಾರೆ, ಯಾರು ಹೆಸರು ಹೇಳೋದು ಅದನ್ನು ಸಹಿತ ನಾವು ನೋಟ್ ಮಾಡ್ಕೊಂಡ್ವಿ. ಸೊ ತಾವು ಬಂದು ಹೋದ ನಂತರ ಏನು ಆ್ಯಕ್ಷನ್ ಐತೆ ಅನ್ನೋದು ಆಕ್ಷನ್ ಬಗ್ಗೆ ಅದು ಕೇಸ್ ರಿಜಿಸ್ಟರ್ ಆಗ್ತದೆ. ಅದನ್ನು ನಿಮಗೆ ಮಾಹಿತಿ ಬೇಕು, ಅಲ್ಲಿ ಏನಾಗಿದೆ ಅಂತ ಬೇಕು ಅಂತ ಹೇಳಿದ್ರೆ ನೀವು ಬಂದರೆ ನಿಮ್ಗೆ ಇಂಡಿವಿಜುವಲ್ ಕೊಡ್ತೀವಿ. ಅದು ಪ್ರೆಸ್ ಕೊಡೋಕೆ ಬರೋದಿಲ್ಲ. ಅದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಆ ಕೇಸ್ ಬಗ್ಗೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೋ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಈಗಲೂ ವರ್ಕ್ ಮಾಡ್ತಾರೆ ಸರ್. ಅದು ಬಂದರೆ ಮತ್ತೆ ನಮ್ಮ ಕಂಪ್ಲೇಂಟ್ ಬಂದರೆ ವಿಲ್ ಟೇಕ್ ಅನದರ್ ಬೇರೆ ಆ್ಯಕ್ಷನ್ ಇದೆ. ಎರಡನೇದಾಗಿ ಈಗ ನೀವೇನು ಹೇಳಿದ್ರಿ, ನಾವು ಸಿಂದಗಿ ಪುರಸಭೆಗೆ ಭೇಟಿ ಕೊಟ್ಟ ನಂತರ ಏನು ನೀವು ಬದಲಾವಣೆ ಆಗಿಲ್ಲ ಅಂತ ಹೇಳ್ತೀರಾ? ಹೌದು, ಡೆಫಿನೆಟ್ಲಿ ಸರ್. ಫೋಟೋ ಎಲ್ಲ ಕಳಿಸಿದಾರಲ್ಲ ಯಾವುದು ಸರ್? ಯಾವುದೇ ಬದಲಾವಣೆ ಇಲ್ಲ. ನಮಗೆ ಅಲ್ಲಿ ನಾವೇನೇನು ಕ್ಲೀನ್ಲಿನೆಸ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ನೋಡಿದ್ದು ಅದನ್ನು ಸರಿಪಡಿಸಿದ್ದೀವಿ ಅಂತ ನಮಗೆ ಕಳಿಸಿದ್ರೆ ಅದಕ್ಕೆ ಕೊಟ್ಟು ವೆರಿಫೈ ಮಾಡ್ತೀವಿ. ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಮತ್ತೆ ಅದ್ರ ಬಗ್ಗೆ ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಸರಿ ಸರ್, ಅದೇ ಹೇಳಿದ್ರು ಸರ್. ಈಗೂ ಏನೂ ಆಗಿಲ್ಲ ಅಂತ. ಆ ಹುಡುಗನು ಅದೇ ಜಾಗದಲ್ಲಿ ಈಗೂ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವನೋ ಬಂದು ಔಟ್ಸೋರ್ಸಿಂಗ್ ಏನೋ ಮೀಡಿಯೇಟರ್ ಮಾಡ್ತಾವನೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಬಂದು ದಯಮಾಡಿ ಅವ್ನು ಏನು ಕೇಳ್ತಾನೆ, ಅವ್ನ ಡಿಮ್ಯಾಂಡ್ ಏನಿರ್ತಾನೆ ಅದ್ರ ಬಗ್ಗೆ ಗೌಪ್ಯವಾಗಿ ನಮ್ಮ ಹತ್ರ ಬನ್ನಿ. ಇದು ಲೋಕಾಯುಕ್ತ ಕಾಯ್ದೆ ಬಿಟ್ಟು ಇದು ಪ್ರಿವೆನ್ಷನ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ವ್ಯಾಪ್ತಿಗೆ ಬರುವಂಥದ್ದು. ಅದನ್ನು ನಾವು ಗೌಪ್ಯವಾಗಿ ಮಾಡಬೇಕಾಗ್ತದೆ. ಈಗ ಹೇಳಿ ಅವ್ನು ಹೋಗ್ತಾನೆ, ನಾವು ಸುಮ್ಮನೆ ನಿಂತಿದ್ದೀವಿ, ಪಬ್ಲಿಕ್ ಬಂದಿದ್ದೀರಾ ನೀವು ಸರ್, ಬಂದು ನಿಂತಿದ್ದೀವಿ ಸರ್ ನಾವಂತ ಹೇಳ್ತೀವಿ ಅಲ್ವಾ? ಇವ್ರು ಯಾರಾದರೂ ಬಂದು ಅದರಲ್ಲಿ ದುಡ್ಡು ಕೇಳಿದ್ದಾರೆ ಅಥವಾ ಮೀಡಿಯೇಷನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಬಂದರೆ ಅದಕ್ಕೆ ಬೇರೆ ಆದಂಥ ಕಾನೂನು ಕ್ರಮನ ನಾವು ಕೈಗೊಳ್ತೀವಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಪ್ರಚಾರ ಮಾಡಿ. ಆ ಥರ ಭ್ರಷ್ಟಾಚಾರದ ಬಗ್ಗೆ ಕಂಡು ಬಂದು ನಿಮ್ಗೆ ಏನಾದ್ರು ಗಮನಕ್ಕೆ ಬಂದರೆ ಅದನ್ನು ಇಂಡಿವಿಜುವಲ್ ಆಗಿ ಹೇಳಬೇಕು. ಮತ್ತು